ಹಾಯ್ ಎಲ್ಲರಿಗೂ, ಇದು ಫ್ರೈಡೇ ವ್ಲಾಗ್. ಇವತ್ತು ಸ್ವಲ್ಪ ಜಾಜಿ ಹೂವು ಸಿಕ್ತು, ಮೊಗ್ಗು ಅಂತ ಹೇಳ್ತಾರಲ್ಲ, ಜಾಜಿ ಮೊಗ್ಗು ಅದು ಸಿಕ್ತು. ಊರಲ್ಲಿ ಅಮ್ಮನ ಮನೆಯಲ್ಲಿತ್ತು. ಇಲ್ಲಿ ನಮಗೆ ಬೆಂಗಳೂರಲ್ಲಿ ಎಲ್ಲೂ ಸಿಕ್ಕಿರಲಿಲ್ಲ. ಸೊ ಬರ್ತಾ ಪಕ್ಕದ ಮನೆಯಲ್ಲಿ ಆಂಟಿ ಕೊಟ್ಟರು ಸ್ವಲ್ಪ ಮೊಗ್ಗನ್ನು. ಅದನ್ನು ಇವಾಗ ಮಂಗಳೂರು ಸ್ಟೈಲ್ ಮಲ್ಲಿಗೆ ಕಟ್ತಾರಲ್ಲ ಆ ರೀತಿ ಕಟ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಮೊಗ್ಗಿದ್ರೆ ಕಟ್ಟೋಕ್ಕೆ ಇದು ಈಸಿ ಆಗುತ್ತೆ. ಅರಳಿದ ಮೇಲೆ ಸ್ವಲ್ಪ ಮಾಲೆ ಥರನೇ ಕಟ್ಟಬೇಕಾಗುತ್ತೆ. ಸೊ ಹಂಗಾಗಿ ಈ ಥರ ಕಟ್ಟಿ ಎತ್ತಿಟ್ಕೊಂಡಿದ್ದೀನಿ, ದೇವ್ರಿಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಬೆಳಿಗ್ಗೆ ತಿಂಡಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಸೌತೆಕಾಯಿ ಜ್ಯೂಸನ್ನು ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ಉರ್ಷಿತ ಥರ ಸ್ಟಾರ್ಟ್ ಆಗಿದೆ ಅಷ್ಟೇ, ಮತ್ತು ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಅಂದ್ಕೊಂಡು ಇವಾಗ ಸೌತೆಕಾಯಿ ಜ್ಯೂಸನ್ನು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಅರ್ಧ ಹೋಳು ಲಿಂಬೂನ ತೊಗೊಂಡು ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿರುವ ಸೌತೆಕಾಯಿ ಹಾಗೆ ಲಿಂಬು, ಆಮೇಲೆ ಅರ್ಧ ಚಮಚೆಯಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಈ ಥರ ರುಬ್ಕೊಂಡ್ರೆ ನೈಸ್ ಥರ ಚೆನ್ನಾಗಿರುತ್ತೆ. ಇದನ್ನು ಫಿಲ್ಟ್ರನ್ನೇನು ಮಾಡ್ಕೊತಾ ಇಲ್ಲ. ಹಾಗೆ ಸ್ವಲ್ಪ ಸಬ್ಜಾ ಸೀಡ್ಸನ್ನು ಕೂಡ ನೆನೆ ಹಾಕಿದ್ದೆ, ಅದು ದೇಹಕ್ಕೆ ಇನ್ನೂ ತಂಪು ಕೊಡುತ್ತೆ ಅಲ್ವಾ. ಸೊ ಹಂಗಾಗಿ ಹಾಗೆ ಫ್ರೂಟ್ ಮರಸೇಬು ತೊಗೊಂಬಂದಿದ್ದಿತ್ತು, ಅದನ್ನು ಕಟ್ ಮಾಡಿ ಇವಾಗ ತಿಂಡಿಗೆ ಅದನ್ನೇ ತಿನ್ಕೊತಾ ಇದ್ದೀನಿ, ಜ್ಯೂಸ್ ಮತ್ತು ಮರಸೇಬುವನ್ನು. ನನಗೆ ಸ್ವಲ್ಪ ಖಾರ ತಿಂದ್ರೂ ಸ್ವಲ್ಪ ಜಾಸ್ತಿ ಎಕ್ಸಸ್ ಆಫ್ ಹೀಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ಮಧ್ಯೆ ಮಧ್ಯೆ ಈ ಥರ ಕಲ್ಲಂಗಡಿ ಹಾಗೆ ಸೌತೆಕಾಯಿ ಜ್ಯೂಸನ್ನು ಕೂಡ ಮಾಡ್ಕೊಂಡು ಕುಡಿತಾ ಇರ್ತೀನಿ.